ನಮಸ್ಕಾರ ಸ್ನೇಹಿತರೆ, ಅಭಿನವ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ SCP ಪಠ್ಯಕ್ರಮದ BCom 1ನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಘಟಕವಾರು ಪ್ರತಿ ಪದ್ಯದಿಂದ, ಗದ್ಯದಿಂದ, ನಾಟಕದಿಂದ 5 ಅಂಕದ ಪ್ರಶ್ನೆಗಳು, 10 ಅಂಕದ ಪ್ರಶ್ನೆಗಳು, ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಾದ್ರು ಬರ್ಬೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ಘಟಕ 1 ಕಾರಿ ಹೆಗ್ಗಡೆಯ ಮಗಳು BM ಶ್ರೀಕಂಠಯ್ಯ. ಈ ಒಂದು ಪದ್ಯಪಾಠದಲ್ಲಿ 5 ಮತ್ತು 10 ಅಂಕಗಳ ಪ್ರಮುಖ ಪ್ರಶ್ನೆಗಳು ಯಾವ್ಯಾವ ಬರಬಹುದು ಅನ್ನೋದನ್ನ ನೋಡೋಣ. ಮೊದಲಿಗೆ 5 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಕಡಲಿನ ರೌದ್ರ ನರ್ತನ ಕಾರಿ ಹೆಗ್ಗಡೆಯ ಮಗಳು ಕವಿತೆಯಲ್ಲಿ ಮೂಡಿ ಬಂದಿರುವ ಬಗೆ. ಕಾರಿಯು ಸಾಯುವ ಸನ್ನಿವೇಶ. ಕಾರಿ ಹೆಗ್ಗಡೆಯ ಮಗಳು ಕವಿತೆಯ ದುರಂತ ಪ್ರೇಮ. ಕಾರಿ ಹೆಗ್ಗಡೆಯ ಮಗಳು ಕವಿತೆಯ ಆಶಯ. ಸೊ ಇಷ್ಟು ಪ್ರಶ್ನೆಗಳು 5 ಅಂಕಕ್ಕೆ ಬರಬಹುದು. ಹಾಗೆ 10 ಅಂಕದ ಪ್ರಶ್ನೆಗಳು ಯಾವ್ದಾದ್ರು ಬರ್ಬೋದು ಅಂತ ಹೇಳಿದ್ರೆ, ಕಾರಿ ಹೆಗ್ಗಡೆಯ ಮಗಳು ಕವನದಲ್ಲಿ ವ್ಯಕ್ತವಾಗಿರುವ ದುರಂತ ಚಿತ್ರಣ. 2ನೇ ಪ್ರಶ್ನೆ, ಪ್ರೇಮಿಸಿದ 2 ಜೀವಗಳು ಒಂದಾಗಲಾರದೆ ದುರಂತ ಮುಕ್ತಾಯವಾದ ರೀತಿಯನ್ನು ಕಾರಿ ಹೆಗ್ಗಡೆಯ ಮಗಳು ಕವಿತೆಯ ಹಿನ್ನೆಲೆಯಲ್ಲಿ ವಿವರಿಸಿ. 3ನೇ ಪ್ರಶ್ನೆ, ಕಾರಿ ಹೆಗ್ಗಡೆಯ ಮಗಳು ಪದ್ಯದ ಸಾರಾಂಶವನ್ನ ವಿವರಿಸಿ. ಘಟಕ 1ರಲ್ಲಿ ಬರುವ ನಾನು ಬಡವಿ ಪದ್ಯಪಾಠದಿಂದ 5 ಅಂಕದ ಪ್ರಶ್ನೆಗಳು ಯಾವ್ಯಾವ ಬರಬಹುದು ಅಂತ ನೋಡೋದಾದ್ರೆ, 1ನೇ ಪ್ರಶ್ನೆ, ದಾಂಪತ್ಯದಲ್ಲಿ ಒಲವೇ ನಮ್ಮ ಬದುಕು ಎಂಬುದನ್ನು ತಿಳಿಸಿರುವ ಬಗೆ. ಹಾಗೆ 2ನೇ ಪ್ರಶ್ನೆ, ನಾನು ಬಡವಿ ಕವನದ ಆಶಯ. 3ನೇ ಪ್ರಶ್ನೆ, ಅದೇ ಘಳಿಗೆ ಮೈಯ ತುಂಬ ನನಗೆ ನವಿರು ಬಟ್ಟೆ ಎಂಬುದರ ತಾತ್ಪರ್ಯ. 4ನೇ ಪ್ರಶ್ನೆ, ನಾನು ಬಡವಿ ಆತ ಬಡವ ಎಂಬ ಮಾತಿನ ಸ್ವಾರಸ್ಯ. ಹಾಗೆ ನಾನು ಬಡವಿ ಪದ್ಯದಿಂದ 10 ಅಂಕಗಳ ಪ್ರಶ್ನೆಗಳು ಯಾವ್ಯಾವ ಬರ್ತವೆ ಅಂತ ನೋಡೋದಾದ್ರೆ, 1ನೇ ಪ್ರಶ್ನೆ, ವಿವಾಹಿತ ಹೆಣ್ಣು ಮಗಳೊಬ್ಬಳ ದಾಂಪತ್ಯ ಪ್ರೀತಿ ನಾನು ಬಡವಿ ಕವಿತೆಯಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿ. ಹಾಗೆ 2ನೇ ಪ್ರಶ್ನೆ, ನಾನು ಬಡವಿ ಕವನದಲ್ಲಿ ವ್ಯಕ್ತವಾಗಿರುವ ದಂಪತಿಗಳ ಬಾಂಧವ್ಯವನ್ನು ವಿವರಿಸಿ. 3ನೇ ಪ್ರಶ್ನೆ, ನಾನು ಬಡವಿ ಕವಿತೆಯ ಸಾರಾಂಶವನ್ನ ವಿವರಿಸಿ. ಅಪರಾಧಿ ಯಾರು? ಇದು ಒಂದು ಗದ್ಯಪಾಠ ಆಗಿದೆ. ಈ ಒಂದು ಗದ್ಯಪಾಠದಲ್ಲಿ 5 ಅಂಕದ ಪ್ರಶ್ನೆಗಳು ಯಾವ್ಯಾವ ಬರಬಹುದು ಅಂತ ನೋಡೋದಾದ್ರೆ, 1ನೇ ಪ್ರಶ್ನೆ, ಮುಸ್ಲಿಂ ಮತಕ್ಕೆ ಸೇರಿದ ಪಾರ್ವತಿಯನ್ನು ಸಮಾಜ ದೂಷಿಸಿದ ಬಗೆ. 2ನೇ ಪ್ರಶ್ನೆ, ಅಪರಾಧಿ ಯಾರು ಕಥೆಯಲ್ಲಿ ನಿರೂಪಿತವಾಗಿರುವ ಲಿಂಗ ಅಸಮಾನತೆಯ ಚಿತ್ರಣ. 3ನೇ ಪ್ರಶ್ನೆ, ಹೆಣ್ಣಿನ ಬಾಲ್ಯ ಯೌವನ ಕಾಲದ ಆಸೆಗಳು, ಕನಸುಗಳು ಸಮಾಜದ ಕ್ರೂರ ವಾಸ್ತವದ ಮುಂದೆ ನುಚ್ಚು ನೂರಾಗುವ ಬಗೆ. 4ನೇ ಪ್ರಶ್ನೆ, ಹೆಣ್ಣಿನ ಮನಸ್ಸಿನ ತಳಮಳ ಹಾಗೂ ಲಿಂಗ ಅಸಮಾನತೆಯ ಚಿತ್ರಣ. ಪಾರ್ವತಿಯನ್ನು ಸಮಾಜ ದೂಷಿಸುವ ರೀತಿ. ಅಪರಾಧಿಯಾರು ಪಾಠದಿಂದ 10 ಅಂಕಗಳ ಪ್ರಶ್ನೆಗಳು ಯಾವ್ಯಾವ್ದು ಬರಬಹುದು ಅಂತ ನೋಡೋದಾದ್ರೆ, 1ನೇ ಪ್ರಶ್ನೆ, ಜಾತಿ ಮತ್ತು ಲಿಂಗ ಅಸಮಾನತೆಯ ಚಿತ್ರಣ ಅಪರಾಧಿ ಯಾರು ಕಥೆಯಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿ. 2ನೇ ಪ್ರಶ್ನೆ, ಅಪರಾಧಿ ಯಾರು ಕಥೆಯ ಸಾರಾಂಶವನ್ನ ವಿವರಿಸಿ. ಸೋಲೆಂಬುದು ಅಲ್ಪವಿರಾಮ. ಈ ಒಂದು ಗದ್ಯಪಾಠದಿಂದ 5 ಅಂಕದ ಪ್ರಶ್ನೆಗಳು ಯಾವ್ಯಾವ್ದು ಬರ್ತವೆ ಅಂತ ನೋಡೋದಾದ್ರೆ, 1ನೇ ಪ್ರಶ್ನೆ, ಸೋಲು ಜನರನ್ನು ಸಾಯುವ ಹಂತಕ್ಕೆ ಕೊಂಡೊಯ್ಯುತ್ತದೆ. ಜನರ ನಡತೆ ಅವರ ಅಲ್ಪ ಗುಣಕ್ಕೆ ದಾರಿ ಮಾಡಿಕೊಡುತ್ತದೆ. 3ನೇ ಪ್ರಶ್ನೆ, ಸೋಲಿನಾಚೆಗೂ ಬದುಕನ್ನು 100 ಬಣ್ಣಗಳಲ್ಲಿ ಕಲ್ಪಿಸಿಕೊಳ್ಳಬಹುದು. ಮಕ್ಕಳಲ್ಲಿ ಇಂದು ವಿದ್ಯೆ ಬೀರುತ್ತಿರುವ ಪರಿಣಾಮ. 10 ಅಂಕದ ಪ್ರಶ್ನೆಗಳು ಯಾವ್ದಾವ್ದು ಬರಬಹುದು ಅಂತ ನೋಡೋದಾದ್ರೆ, 1ನೇ ಪ್ರಶ್ನೆ, ನೆಲದಲ್ಲಿ ನಿಂತು ಆಕಾಶದ ಪುಷ್ಪಕ್ಕೆ ಕೈ ಚಾಚಬಾರದು ಎಂಬ ಮಾತನ್ನು ಲೇಖನದ ಹಿನ್ನೆಲೆಯಲ್ಲಿ ಚರ್ಚಿಸಿ. ಪರೀಕ್ಷೆಯಲ್ಲಿ ಸೋತವರ ಕಥೆ ಹಾಗೂ ಜೀವನದಲ್ಲಿ ಸೋತವರ ಕಥೆ ಲೇಖನದಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿ. ಸೋಲೆಂಬುದು ಅಲ್ಪವಿರಾಮ ಲೇಖನದ ಸಾರಾಂಶವನ್ನ ವಿವರಿಸಿ. ಘಟಕ 2ರಲ್ಲಿ ಬರುವ ಇಂದಿನ ದೇವರು ಪದ್ಯಪಾಠದಿಂದ 5 ಅಂಕದ ಪ್ರಶ್ನೆಗಳು ಯಾವ್ದಾವ್ದು ಬರಬಹುದು ಅಂತ ನೋಡೋದಾದ್ರೆ, 1ನೇ ಪ್ರಶ್ನೆ, ರಾಷ್ಟ್ರಭಕ್ತಿಯ ನೆಲೆ ಮೂಡಿ ಬಂದಿರುವ ಬಗೆ.
ಎರಡನೇ ಪ್ರಶ್ನೆ ದೇಶ ಕುರಿತು ಕವಿಯ ನಿಲುವು. ಮೂರನೇ ಪ್ರಶ್ನೆ ದಾಸ ಈಶ. ನಾಲ್ಕನೇ ಪ್ರಶ್ನೆ ಇಂದಿನ ದೇವರು ಕವಿತೆಯಲ್ಲಿನ ರಾಷ್ಟ್ರ ಪ್ರೇಮದ ನೆಲೆ. ಐದನೇ ಪ್ರಶ್ನೆ ಇಂದಿನ ದೇವರು ಕವಿತೆಯ ಆಶಯ. ಸೊ ಇಂದಿನ ದೇವರು ಪದ್ಯಪಾಠದಿಂದ 10 ಅಂಕದ ಪ್ರಶ್ನೆಗಳು ಯಾವ್ದಾವ್ದು ಬರಬಹುದು ಅಂತ ನೋಡೋದಾದ್ರೆ, ಒಂದನೇ ಪ್ರಶ್ನೆ ಮೌಢ್ಯತೆಯ ಅಂಧಾನುಕರಣೆ ಇಂದಿನ ದೇವರು ಕವಿತೆಯಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿ. ಎರಡನೇ ಪ್ರಶ್ನೆ ಇಂದಿನ ದೇವರು ಕವಿತೆಯ ಸಾರಾಂಶವನ್ನು ವಿವರಿಸಿ. ಘಟಕ 2ರಲ್ಲಿ ಬರುವ ಅಂಗುಲ ಹುಳುವಿನ ಪರಕಾಯ ಪ್ರವೇಶ ಈ ಒಂದು ಪದ್ಯಪಾಠದಿಂದ 5 ಅಂಕದ ಪ್ರಶ್ನೆಗಳು ಯಾವ್ದಾವ್ದು ಬರಬಹುದು ಅಂತ ನೋಡೋದಾದ್ರೆ, ಒಂದನೇ ಪ್ರಶ್ನೆ ಅಂಗುಲ ಹುಳು ತನಗೊದಗಿದ ಸಂಕಟ ಸ್ಥಿತಿಯಿಂದ ಹೊರಬರಲು ಪ್ರಯತ್ನಿಸಿದ ಬಗೆ. ಎರಡನೇ ಪ್ರಶ್ನೆ ಅಂಗುಲ ಹುಳುವಿನ ಪರಕಾಯ ಪ್ರವೇಶ ಕವಿತೆಯಲ್ಲಿನ ಸಾಂಕೇತಿಕತೆ. ಮೂರನೇ ಪ್ರಶ್ನೆ ಅಂಗುಲ ಹುಳುವಿನ ಪರಕಾಯ ಪ್ರವೇಶ ಕವನದ ಆಶಯ. ಈ ಒಂದು ಪದ್ಯದಿಂದ 10 ಅಂಕಗಳ ಪ್ರಶ್ನೆಗಳು ಯಾವ್ಯಾವ್ದು ಬರ್ತವೆ ಅಂತ ನೋಡೋದಾದ್ರೆ, ಒಂದನೇ ಪ್ರಶ್ನೆ ಅಂಗುಲ ಹುಳುವನ್ನು ಬೇರೆ ಜೀವಿಗಳು ಹೇಗೆ ನಡೆಸಿಕೊಂಡವು ವಿವರಿಸಿ. ಎರಡನೇ ಪ್ರಶ್ನೆ ಅಂಗುಲ ಹುಳುವಿನ ಪರಕಾಯ ಪ್ರವೇಶ ಕವಿತೆಯ ಸಾರಾಂಶ. ಮೂರನೇ ಪ್ರಶ್ನೆ ಬಲಾಢ್ಯ ಜೀವಿಗಳು ದುರ್ಬಲ ಜೀವಿಗಳನ್ನು ನಡೆಸಿಕೊಳ್ಳುವ ಬಗೆಯನ್ನು ಕವಿತೆಯ ಹಿನ್ನೆಲೆಯಲ್ಲಿ ವಿವರಿಸಿ. ಘಟಕ 2ರಲ್ಲಿ ಬರುವಂತಹ ಒಂದು ಗಿಡ ಒಂದು ಬಾವಿ ಈ ಒಂದು ಗದ್ಯಪಾಠದಿಂದ 5 ಅಂಕದ ಪ್ರಶ್ನೆಗಳು ಯಾವ್ಯಾವ್ದು ಬರಬಹುದು ಅಂತ ನೋಡೋದಾದ್ರೆ, ಒಂದನೇ ಪ್ರಶ್ನೆ ನಿರೂಪಕಿ ಗಿಡದೊಂದಿಗೆ ಉಳಿಸಿಕೊಂಡಿರುವ ಆತ್ಮೀಯತೆ. ಎರಡನೇ ಪ್ರಶ್ನೆ ಗಿಡ ಮತ್ತು ಮರವನ್ನು ನೆಟ್ಟು ಕಟ್ಟಿದ ಸಂದರ್ಭ. ಮೂರನೇ ಪ್ರಶ್ನೆ ಗಿಡ ಮತ್ತು ಮರ ಜನರಿಗೆ ಉಪಯೋಗವಾದ ಪರಿ. ನಾಲ್ಕನೇ ಪ್ರಶ್ನೆ ಗಿಡ ಮತ್ತು ಮರ ಜನರಿಂದ ಹಾಳಾಗುವುದು. ಈ ಗದ್ಯಪಾಠದಿಂದ 10 ಅಂಕದ ಪ್ರಶ್ನೆಗಳು ಯಾವ್ದಾವ್ದು ಬರ್ಬೋದು ಅಂತ ನೋಡೋದಾದ್ರೆ, ಒಂದನೇ ಪ್ರಶ್ನೆ ಮಾನವನ ಸ್ವಾರ್ಥ ಗುಣದಿಂದ ಪರಿಸರ ಹಾಳಾಗುತ್ತಿರುವುದನ್ನು ಕಥೆಯ ಹಿನ್ನೆಲೆಯಲ್ಲಿ ವಿವರಿಸಿ. ಎರಡನೇ ಪ್ರಶ್ನೆ ಒಂದು ಗಿಡ ಒಂದು ಬಾವಿ ಕಥೆಯ ಸಾರಾಂಶವನ್ನ ವಿವರಿಸಿ. ಘಟಕ 2ರಲ್ಲಿ ಬರುವ ಭಾಷೆಯ ಕೆಲಸಗಳು ಗದ್ಯಪಾಠದಿಂದ 5 ಅಂಕಗಳ ಪ್ರಶ್ನೆಗಳು ಯಾವ್ದ್ಯಾವ್ದು ಬರಬಹುದು ಅಂತ ನೋಡೋದಾದ್ರೆ, ಒಂದನೇ ಪ್ರಶ್ನೆ ಭಾಷೆಯು ಒಂದು ಭಾವೋಪಯೋಗಿ. ಎರಡನೇ ಪ್ರಶ್ನೆ ಭಾಷೆಯ ಸಾಮಾಜಿಕ ನೆಲೆ. ಮೂರನೇ ಪ್ರಶ್ನೆ ಭಾಷೆಯು ಒಂದು ನಾದ ಶಕ್ತಿ. ನಾಲ್ಕನೇ ಪ್ರಶ್ನೆ ಭಾಷೆಯು ಆಲೋಚನೆಯ ಸಾಧನ. ಐದನೇ ಪ್ರಶ್ನೆ ಭಾಷೆಯು ಸಮಾಜದೊಡನೆ ಬೆರೆತಿರುವ ಬಗೆ. ಆರನೇ ಪ್ರಶ್ನೆ ಮಾಹಿತಿ ಮತ್ತು ದಾಖಲೆಗಳನ್ನು ಭಾಷೆಯಲ್ಲಿ ಕಾರ್ಯನಿರ್ವಹಿಸುವ ಬಗೆ. ಹಾಗೆ 10 ಅಂಕಗಳ ಪ್ರಶ್ನೆಗಳು ಯಾವ್ದು ಬರುತ್ತೆ ಅಂತ ನೋಡೋದಾದ್ರೆ, ಒಂದನೇ ಪ್ರಶ್ನೆ ಭಾಷೆಯ ಕೆಲಸಗಳನ್ನು ಲೇಖನದ ಹಿನ್ನೆಲೆಯಲ್ಲಿ ಚರ್ಚಿಸಿ. ಎರಡನೇ ಪ್ರಶ್ನೆ ಭಾಷೆಯು ಒಂದು ಭಾವೋಪಯೋಗಿ ಹಾಗೂ ಸಾಮಾಜಿಕ ನೆಲೆಯ ಕುರಿತು ವಿವರಿಸಿ. ಘಟಕ 3ರಲ್ಲಿ ಬರುವ ಪೆಂಟಯ್ಯನ ಅಂಗಿ ಪದ್ಯಪಾಠದಿಂದ 5 ಅಂಕದ ಪ್ರಶ್ನೆಗಳು ಯಾವ್ದು ಬರಬಹುದು ಅಂತ ನೋಡೋದಾದ್ರೆ, ಒಂದನೇ ಪ್ರಶ್ನೆ ಪೆಂಟಯ್ಯನ ಅಂಗಿ ಕವನದ ಆಶಯ. ಎರಡನೇ ಪ್ರಶ್ನೆ ಪೆಂಟಯ್ಯನ ವ್ಯಕ್ತಿತ್ವ ಕುರಿತು ಬರೆಯಿರಿ. 10 ಅಂಕಗಳ ಪ್ರಶ್ನೆಗಳು ಯಾವ್ದಾವ್ದು ಬರಬಹುದು ಅಂತ ನೋಡೋದಾದ್ರೆ, ಒಂದನೇ ಪ್ರಶ್ನೆ ಪೆಂಟಯ್ಯನ ಬಹುದಿನದ ಕನಸು ನೆರವೇರಿತೆ ವಿವರಿಸಿ. ಎರಡನೇ ಪ್ರಶ್ನೆ ಪೆಂಟಯ್ಯನ ಬಳಿಯಿದ್ದ ಅಂಗಿ ಏನನ್ನು ಸಂಕೇತಿಸುತ್ತದೆ ವಿವರಿಸಿ. ಮೂರನೇ ಪ್ರಶ್ನೆ ಪೆಂಟಯ್ಯನ ಅಂಗಿ ಕವಿತೆಯ ಸಾರಾಂಶವನ್ನು ವಿವರಿಸಿ. ಈಗ ಘಟಕ 3ರಲ್ಲಿ ಇರುವಂತಹ ಅಮ್ಮ ಆಚಾರ ನಾನು ಪದ್ಯಪಾಠದಿಂದ 5 ಅಂಕದ ಪ್ರಶ್ನೆಗಳು ಯಾವ್ದಾವ್ದು ಬರಬಹುದು ಅಂತ ನೋಡೋದಾದ್ರೆ, ಒಂದನೇ ಪ್ರಶ್ನೆ ಮದುವೆ ಹೆಸರಿನಲ್ಲಿ ನಡೆಯುತ್ತಿರುವ ಶೋಷಣೆಯ ಸ್ವರೂಪ ಅಥವಾ ನೆಲೆಗಳು. ಎರಡನೇ ಪ್ರಶ್ನೆ ಅಮ್ಮ ಆಚಾರ ನಾನು ಕವಿತೆಯ ಆಶಯ. ಮೂರನೇ ಪ್ರಶ್ನೆ ಆಚಾರ ಸಂಪ್ರದಾಯಗಳ ಹೇರಿಕೆಯಿಂದಾಗುವ ಪರಿಣಾಮಗಳು. ನಾಲ್ಕನೇ ಪ್ರಶ್ನೆ ವಿವಾಹ ಸಂಬಂಧಿ ಆಚರಣೆಗಳು ಯುವ ಜನತೆಯಲ್ಲಿ ಬದಲಾಗುತ್ತಿರುವ ರೀತಿ. ಐದನೇ ಪ್ರಶ್ನೆ ಸಾಮಾಜಿಕ ಹಿನ್ನೆಲೆಯಲ್ಲಿ ಅಮ್ಮ ಆಚಾರ ನಾನು ಕವಿತೆಯ ಆಶಯ. ಆರನೇ ಪ್ರಶ್ನೆ ಹೆತ್ತವರ ಹಂಬಲಗಳು ಅಮ್ಮ ಆಚಾರ ನಾನು ಕವಿತೆಯಲ್ಲಿ ಮೂಡಿ ಬಂದಿರುವ ಬಗೆ. ಈ ಪದ್ಯಪಾಠದಿಂದ 10 ಅಂಕಗಳ ಪ್ರಶ್ನೆಗಳು. ಒಂದನೇದು ಅಮ್ಮ ಆಚಾರ ನಾನು ಕವಿತೆಯ ಸಾರಾಂಶವನ್ನು ವಿವರಿಸಿ. ಎರಡನೇದು ಹೆಣ್ಣು ನೋಡುವ ವಿಚಾರಗಳಲ್ಲಿ ಕವಿಗಳು ಅನುಭವಿಸಿದ ವೇದನೆಯನ್ನು ಕವಿತೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ. ರುದ್ರಪ್ಪನ ಖಡ್ಗ ಈ ಒಂದು ಪಾಠದಿಂದ
5 ಅಂಕದ ಪ್ರಶ್ನೆಗಳು ಯಾವ್ಯಾವ್ದು ಬರಬಹುದು ಅಂತ ನೋಡೋದಾದ್ರೆ, ರುದ್ರಪ್ಪ ಖಡ್ಗವನ್ನು ರಕ್ಷಿಸಿಕೊಂಡ ಪರಿ. 2ನೇ ಪ್ರಶ್ನೆ, ರುದ್ರಪ್ಪ ಮತ್ತು ಆತನ ಖಡ್ಗದ ಕುರಿತು ಬರೆಯಿರಿ. 3ನೇ ಪ್ರಶ್ನೆ, ಗೌರವ್ವ ಮತ್ತು ನಿಂಗವ್ವ ಖಡ್ಗವನ್ನು ಬಚ್ಚಿಟ್ಟ ಬಗೆ. 10 ಅಂಕದ ಪ್ರಶ್ನೆಗಳು ಯಾವ್ಯಾವ್ದು ಬರುತ್ತೆ ಅಂತ ನೋಡೋದಾದ್ರೆ, 1ನೇದು, ರುದ್ರಪ್ಪನ ಅಹಂಕಾರ ಮತ್ತು ಒಣಜಂಬಗಳು ಕಥೆಯಲ್ಲಿ ಹೇಗೆ ವ್ಯಕ್ತಗೊಂಡಿದೆ ವಿವರಿಸಿ. 2ನೇ ಪ್ರಶ್ನೆ, ನಿಂಗವ್ವನ ದಿಟ್ಟತನ ಧೈರ್ಯಗಳು ಹೆಣ್ಣಿನ ಶಕ್ತಿಯ ಪ್ರತೀಕವಾಗಿ ಮೂಡಿ ಬಂದ ಬಗೆಯನ್ನು ವಿವರಿಸಿ. 3ನೇ ಪ್ರಶ್ನೆ, ಗೌರವ್ವನ ಅಳಲು ಕಥೆಯಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿ. 4ನೇ ಪ್ರಶ್ನೆ, ರುದ್ರಪ್ಪನ ಖಡ್ಗ ಕಥೆಯ ಸಾರಾಂಶವನ್ನ ವಿವರಿಸಿ. ನೀವು ಸಾರಾಂಶವನ್ನ ಓದ್ಕೊಂಡಿದ್ರೆ ಇಷ್ಟೂ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ಸೊ ಘಟಕ 3ರಲ್ಲಿ ಇರುವಂತಹ ಜೀವ ಉಳಿಸಲು ಹೊಸ ಜೀವ ಸೃಷ್ಟಿ, ಈ ಒಂದು ಗದ್ಯಪಾಠದಿಂದ 5 ಅಂಕದ ಪ್ರಶ್ನೆಗಳು ಯಾವ್ದಾವ್ದು ಬರಬಹುದು ಅಂತ ನೋಡೋದಾದ್ರೆ, 1ನೇ ಪ್ರಶ್ನೆ, ಅನಿಸಾಳಿಗೆ ನೀಡಿದ ಚಿಕಿತ್ಸೆಗಳು ಹಾಗೂ ಪರಿಣಾಮ. 2ನೇ ಪ್ರಶ್ನೆ, ಮರಿಸಾಳನ್ನು ನೋಡಿಕೊಂಡ ಶಿಶು ತಜ್ಞ ಡಾಕ್ಟರ್ ರಡಾಲ್ಫರ ವಾದ. 3ನೇ ಪ್ರಶ್ನೆ, ಅನಿಸಾ ಮತ್ತು ಮರಿಸಾ. 10 ಅಂಕಗಳ ಪ್ರಶ್ನೆಗಳು ಯಾವ್ದಾವ್ದು ಬರ್ಬೋದು ಅಂತ ನೋಡೋದಾದ್ರೆ, 1ನೇ ಪ್ರಶ್ನೆ, ಅನಿಸಾಳನ್ನು ಪೋಷಕರು ಉಳಿಸಿಕೊಳ್ಳಲು ಮಾಡಿದ ಉಪಾಯಕ್ಕೆ ಎದುರಾದ ಸಮಸ್ಯೆಗಳನ್ನು ನಿರೂಪಿಸಿ. 2ನೇ ಪ್ರಶ್ನೆ, ಜೀವ ಉಳಿಸಲು ಹೊಸ ಜೀವ ಸೃಷ್ಟಿ ಕಥೆಯ ಸಾರಾಂಶವನ್ನ ವಿವರಿಸಿ. 3ನೇ ಪ್ರಶ್ನೆ, ಜೀವ ಉಳಿಸಲು ಸೃಷ್ಟಿಯಾದ ಹೊಸ ಜೀವದ ಕುರಿತು ಕಥೆಯ ಹಿನ್ನೆಲೆಯಲ್ಲಿ ವಿವರಿಸಿ. 4ನೇ ಪ್ರಶ್ನೆ, ಅನಿಸಾಳನ್ನು ಉಳಿಸಿಕೊಳ್ಳಲು ಆಕೆಯ ಪೋಷಕರು ಪಟ್ಟ ಪ್ರಯತ್ನ ಸಾಹಸಗಳನ್ನು ಲೇಖನದ ಹಿನ್ನೆಲೆಯಲ್ಲಿ ಚರ್ಚಿಸಿ. ಘಟಕ 4ರಲ್ಲಿ ಟೊಳ್ಳುಗಟ್ಟಿ ನಾಟಕ ಇರುತ್ತೆ. ಈ ನಾಟಕ 20 ಅಂಕಗಳಿಗೆ ಇರುತ್ತೆ. ಸೊ ಈ ನಾಟಕದಿಂದ 5 ಅಂಕದ ಪ್ರಶ್ನೆಗಳು ಯಾವ್ದಾವ್ದು ಬರಬಹುದು ಅಂತ ನೋಡೋದಾದ್ರೆ, 1ನೇ ಪ್ರಶ್ನೆ, ಟಿ.ಪಿ. ಕೈಲಾಸಂ. 2ನೇ ಪ್ರಶ್ನೆ, ಪುಟ್ಟು ಮಾಧವ್. 3ನೇ ಪ್ರಶ್ನೆ, ಪಾತು ಸಾತು. 4ನೇ ಪ್ರಶ್ನೆ, ಹಿರಿಯಣ್ಣಯ್ಯ ಭಾಗೀರಥಮ್ಮ. 5ನೇ ಪ್ರಶ್ನೆ, ಮನೆಗೆ ಬೆಂಕಿ ಬಿದ್ದ ಪ್ರಸಂಗ. 6ನೇ ಪ್ರಶ್ನೆ, ಪರೀಕ್ಷೆಯಲ್ಲಿ ಫೇಲಾದ ಮಾಧುವಿಗೆ ತಂದೆ ನೀಡಿದ ಶಿಕ್ಷೆಗಳು. 7ನೇ ಪ್ರಶ್ನೆ, ಮಾಧು ತನ್ನ ತಾಯಿಗೆ ಮಾಡಿದ ಸೇವೆ. ಈ ನಾಟಕದಿಂದ 10 ಅಂಕಗಳ ಪ್ರಶ್ನೆಗಳು ಯಾವ್ದಾವ್ದು ಬರಬಹುದು ಅಂತ ನೋಡೋದಾದ್ರೆ, 1ನೇ ಪ್ರಶ್ನೆ, ಟೊಳ್ಳುಗಟ್ಟಿ ನಾಟಕದ ಕೇಂದ್ರ ಆಶಯವನ್ನು ನಾಟಕದ ವಸ್ತುವಿನ ಹಿನ್ನೆಲೆಯಲ್ಲಿ ಸಾದರಪಡಿಸಿ. 2ನೇ ಪ್ರಶ್ನೆ, ಶಿಕ್ಷಣ ನೀಡಬೇಕಾದ ಸಂಸ್ಕಾರದ ದೃಷ್ಟಿಕೋನ ನಾಟಕದಲ್ಲಿ ಹೇಗೆ ನಿರೂಪಿತವಾಗಿದೆ ವಿವರಿಸಿ. 3ನೇ ಪ್ರಶ್ನೆ, ಮನೆಯಿಂದ ಕಲಿಯಬೇಕಾದ ಶಿಕ್ಷಣ ಎಂತಹುದು ನಾಟಕದ ಹಿನ್ನೆಲೆಯಲ್ಲಿ ವಿವರಿಸಿ. 4ನೇ ಪ್ರಶ್ನೆ, ಸ್ವಾರ್ಥ ಕೇಂದ್ರಿತ ಶಿಕ್ಷಣ ಪದ್ಧತಿ ಮಾನವೀಯ ಸಂಬಂಧಗಳ ಕುಸಿತಕ್ಕೆ ಕಾರಣ, ಈ ಹೇಳಿಕೆಯನ್ನು ನಾಟಕದ ಹಿನ್ನೆಲೆಯಲ್ಲಿ ಚರ್ಚಿಸಿ. 5ನೇ ಪ್ರಶ್ನೆ, ಮಕ್ಕಳ ಸ್ಕೂಲ್ ಮನೇಲಲ್ವೇ ಈ ಹೆಸರು ನಾಟಕಕ್ಕೆ ಹೇಗೆ ಹೊಂದಾಣಿಕೆಯಾಗುತ್ತದೆ ವಿವರಿಸಿ. ಟಿ.ಪಿ. ಕೈಲಾಸಂ ಅವರ ಟೊಳ್ಳುಗಟ್ಟಿ ನಾಟಕಕ್ಕೆ ಮಕ್ಕಳ ಸ್ಕೂಲ್ ಮನೇಲಲ್ವೇ ಅಂತ ಇನ್ನೂ ಒಂದು ಹೆಸರಿದೆ. ಹಾಗಾಗಿ ಈ ಒಂದು ಹೆಸರನ್ನ ಪ್ರಶ್ನೆಯ ಮೂಲಕ ನೀಡಿದ್ದಾರೆ.